ನಗರದ ಹನುಮಾನ ಮಂದಿರದ ಹತ್ತಿರ ನಗರಸಭೆ ನೇತೃತ್ವದಲ್ಲಿ ಶಿಕ್ಷಕರ ಬಳಗದಿಂದ ವೋಟ್ ಮಾಡಿರಿ ವೋಟ್ ಎಂಬ ನಾಟಕದ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ದಿನಾಂಕ 26/4/2024ರಂದು ಸಾಯಂಕಾಲ 7:30 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹನುಮಾನ ಮಂದಿರದ ಹತ್ತಿರ ನಗರಸಭೆ ಹಾಗೂ ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಜಮಖಂಡಿ ಶಿಕ್ಷಕರ ಬಳಗದಿಂದ ಬೀದಿ ನಾಟಕದ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ ಚಲವಯ್ಯ, ಪೌರಾಯುಕ್ತೆ ಲಕ್ಷ್ಮೀ ಅಷ್ಟಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್, ಕ್ಷೇತ್ರ ಸಮನ್ವಯ ಅಧಿಕಾರಿ ರಮೇಶ್ ಔಟಿ ಸೇರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಹಾಗೂ ಪೌರಾಯುಕ್ತೆ ಲಕ್ಷ್ಮೀ ಅಷ್ಟಗಿ ತಾಲೂಕು ಪಂಚಾಯತ್ ಇಒ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತದನಂತರ ಜಮಖಂಡಿ ಶಿಕ್ಷಕರ ಬಳಗದಿಂದ ವೋಟ್ ಮಾಡಿರಿ ವೋಟ್ ಎಂಬ ನಾಟಕದಲ್ಲಿ ಅಭಿನಯ ಮಾಡುವ ಮೂಲಕ ನಗರದ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಗರದ ಶಿಕ್ಷಕರು ಹಾಗೂ ನಗರಸಭೆ ಸಿಬ್ಬಂದಿಗಳು, ನಗರದ ಪ್ರಮುಖರು, ಸಾರ್ವಜನಿಕರು ಉಪಸ್ಥಿತಿದ್ದರು. ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಒಂದು ಚುನಾವಣೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಚುನಾವಣೆ ಆಗಬೇಕು ಮತ್ತು ಭಯಮುಕ್ತವಾಗಿರ್ತಕ್ಕಂತಹ ಚುನಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಮತದಾರರಿಗೆ ಇದು ಚುನಾವಣೆಯ ಒಂದು ಉದ್ದೇಶ ಅರ್ಥ ಆಗಬೇಕು. ಅವರೆಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥವರು, ವ್ಯಾಪಾರಸ್ಥರು ಮತ್ತು ಬೇರೆ ಬೇರೆ ಉದ್ಯೋಗದಲ್ಲಿರ್ತಕ್ಕಂಥವರು, ಮಹಿಳೆಯರು, ವೃದ್ಧರು ಮತ್ತು ಹೊಸದಾಗಿ ಮತದಾನ ಹಾಕ್ತಕ್ಕಂಥವ್ರು ಎಲ್ಲರೂ ಕೂಡ ಇದೊಂದು ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಬೇಕು. ಈ ಹಬ್ಬದಲ್ಲಿ ಪಾಲ್ಗೊಂಡು ಇದೊಂದು ಬೃಹದಾಕಾರವಾಗಿರ್ತಕ್ಕಂಥ ಒಂದು ಮತದಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರ ಈ ಒಂದು ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಚುನಾವಣಾ ಆಯೋಗ ಹಲವಾರು ಆಯಾಮಗಳನ್ನು ಆಯೋಜನೆ ಮಾಡಿದೆ. ಅದರ ಮೇ 7ನೇ ತಾರೀಕು ಇರುವುದರಿಂದ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಿ ಈ ಒಂದು ಮತದಾನವನ್ನು ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳಿದ್ರೂ ಫಸ್ಟ್ ಮತದಾನ ಮಾಡಿ ನಿಮ್ಮ 2ನೇ ಕೆಲಸಕ್ಕೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟುಕೊಂಡು ಮತದಾನ ಮಾಡಿ ಮತದಾನ ಅಂತಕ್ಕಂಥ ನಾಟಕವನ್ನು ಕೂಡ ನಮ್ಮ ಶಿಕ್ಷಕ ಬಳಗ ಕೂಡ ಇದು ಮಾಡ್ತಾ ಇದೆ, ಅದನ್ನು ಪ್ರಸ್ತುತಪಡಿಸ್ತಾ ಇದೆ. ಇಲ್ಲಿ ನಾವು ಈ ಒಂದು ಸ್ಥಳವನ್ನ ಆಯ್ಕೆ ಮಾಡುವಂತ ಉದ್ದೇಶ, ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅನೇಕ ಸಾರ್ವಜನಿಕರು ಮಾರುಕಟ್ಟೆಗೆ ಬರ್ತೀರಿ, ಇಲ್ಲಿ ಎಷ್ಟೊಂದು ವ್ಯಾಪಾರಸ್ಥರಿದ್ದೀರಾ. ತಮ್ಮಲ್ಲಿ ಈ ಮತದಾನದ ಅರಿವು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನಾವಿಲ್ಲಿ ಶಿಕ್ಷಕರಿಂದ, ನುರಿತ ಶಿಕ್ಷಕರಿಂದ ಬೀದಿ ನಾಟಕ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ವೋಟ್ ಮಾಡಿ ವೋಟ್ ಅಂತ, ಅದು ತುಂಬಾ ಅರ್ಥಗರ್ಭಿತವಾದದ್ದು. ಆ್ಯಂಡ್ ಎಲ್ಲ ನಮ್ಮ ಶಿಕ್ಷಕರು ತುಂಬಾ ಅಚ್ಚುಕಟ್ಟಾಗಿ 8 ದಿನಗಳ ಕಾಲ ಪ್ರಾಕ್ಟೀಸನ್ನು ಮಾಡೋದ್ರ ಮೂಲಕ ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂತಂದರೆ, ಒಂದು ಪ್ರಬಲವಾದ ಸರ್ಕಾರ ರಚನೆ ಆಗಬೇಕು ಅಂತಂದರೆ ನಮ್ಮ ಒಂದು ವೋಟ್ ಏನಿದೆ ತುಂಬ ಮಹತ್ವದ್ದು, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದರಿಂದ ಯಾರೂ ಕೂಡ ಜಾರಿಕೊಳ್ಳದೆ ದಯವಿಟ್ಟು ಎಲ್ಲರೂ ತಮ್ಮ ಏನು ಮತಗಟ್ಟೆಗಳಿದ್ದಾವೆ ಅಲ್ಲಿ ಹೋಗಬೇಕು, ವೋಟನ್ನು ಮಾಡಬೇಕು. ತಮ್ಮ ಒಂದು ಏನು ಜವಾಬ್ದಾರಿ ಇದೆ ಅದನ್ನು ತಾವು ಮೆರಿಬೇಕು ಅಂತ ನಾನು ಹೇಳ್ತೀನಿ. ಏನ್ ಮಾಡುವುದು ಗೌರಮ್ಮಕ್ಕ, ಕಮಲವ್ವ ಎಲ್ಲದಿ ನೀನು ಅಕ್ಕ? ಇವತ್ತು ಮೇ 7 ಅಂತ ಮತದಾನ ಮಾಡುದೈತಂತ. ಅಲ್ಲ, ನಿನಗ 80 ಅನ್ನಕತ್ತಿ, ನನಗರೆ ಏನು 18 ಅದಾವ, 87 ಆದು ನನಗ. ಹೌದಕ್ಕ, ಇಬ್ರಿಗೂ ವಯಸ್ಸಾತು, ಆದ್ರೂ ಮತದಾನ ಮಾಡುದೈತಿ. ಹೋಗ್ಬರು ನನಗ. ಹೋಗಲವ್ವ, ಯಾಕೆ ಬಿಡೋನು? ಆಕಿ ಮಕ್ಕಳ ಮನೇಲಿ ಇಲ್ಲವ್ವ, ಮನ್ಯಾಗ ಕೂತ ಓಟ್ ಹಾಕ್ಯಾಳ ಅಂತಲ್ಲ. ಹೌದಕ್ಕ, ಒಂದಿಬ್ರು ಆಫೀಸರ್ಗಳು ಮನೆಗೆ ಬಂದಿದ್ರವ್ವ, ನಮಗೂ ಏನೋ ಒಂದೆರಡು ಪತ್ರ ಕೊಡ್ರಿ, ನೀವು ಮನ್ಯಾಗ ಕೂತು ಓಟ್ ಹಾಕಕ್ರಿ ಅಂದ್ರಿ. ಆದ್ರೆ ನಾವು ಕೇಳಲಿಲ್ಲ ಗೌರಮ್ಮಕ್ಕ. ಅಂದ್ರೆ ವಯಸ್ಸಾದವ್ರು ಈಗ ಹಾಳಿ ತುಂಬಿ ಕೊಟ್ರ ಮನೆಗೆ ಬಂದು ಓಟ್ ಹಾಕ್ತಾರ ಸ್ವತಾರಲ್ಲ. ಅದ ಅಂದ್ರಕ್ಕ, ಅದೊಂದು ಗಾಡಿ ಬರ್ತೈತಿ. ಮತ್ತ ಇವ್ರಿಗೆ ಅವರು ಕಾಲ ಇಲ್ಲದವ್ರು ಎದ್ ಹೋಗಾಕ್ ಬರ್ಲಿಕ್ಕ ಅವ್ರಿಗೂ ಮನೆಗೆ ಬಂದು ಓಟ್ ಹಾಕಿಸ್ಕೋತಾರಂತಲ್ಲವ. ಏನಗ ನಾವು ಊರಿಗೆ ಹೋಗಿದ್ನ್ಯವ್ವ, ಇವತ್ತ ಓಟ್ ಹಾಕುದೈತೆ ಅಂತ ಬಂದಿನಿ. ಜೀವನದಾಗ ನಾ ಎಂದು ಓಟ್ ಹಾಕುದ್ ತಪ್ಸಿಲ್ಲವ ನಾನು. ಇರ್ಲಿ ಬಾ ಅಕ್ಕ, ಲೇಟ್ ಆಗೈತಿ, ಹೋಗಿ ನಮ್ಮ ಹಕ್ಕನ್ನ ಹಾಕಿ ಬರೋಣ.